ಸರ್ ಈ ಅರೆಸ್ಟ್ ಮಾಡುವ ಕ್ರಮದಿಂದ ಹಿಂದೆ ಸರ್ ಸರ್ ಪೊಲೀಸ್ ಮಾಡುದಿಲ್ಲ ಅಂತ ಹೇಳ್ಯಾರ. ಒತ್ತಡ ಹಾಕಕತ್ತಾರ ಅನ್ಸುತ್ತೆ. ಇಲ್ಲ ಅವರಿಗೆ ಇವ್ರು ಪೊಲೀಸರು ಒತ್ತಡ ಹಾಕುದಿಲ್ಲ. ಪೊಲೀಸರಿಗೆ ಸರ್ಕಾರ ನಡೆಸೋರು ಒತ್ತಡ ಹಾಕ್ತಾರ. ಪೊಲೀಸರಿಗೆ ಯಾವತ್ತೂ ಅರೆಸ್ಟ್ ಮಾಡಬೇಕು, ಶಾಂತಿ ಸುವ್ಯವಸ್ಥೆ ಹಾಳಾಗ್ಬೇಕು ಅಂತ ವಿಚಾರ ಅಧಿಕಾರಿಗಳಿಗೆ ಇರುವುದಿಲ್ಲ. ಅವ್ರ ಮ್ಯಾಗಿನವ್ರೇನ್ ಸರ್ಕಾರ ನಡೆಸ್ತಿರ್ತಾರಲ್ಲ, ತಮ್ಮ ಬ್ಯಾಳಿ ಬೇಯಿಸಿಕೊಳ್ಳೋ ಸಲುವಾಗಿ ಇವ್ರ ಮೇಲೆ ಒತ್ತಡ ಹಾಕ್ತಿರ್ತಾರ. ಇದು ತಪ್ಪು ಅಂತ ನಾ ಹೇಳ್ತಾ ಇದ್ದೇನೆ. ಅಸಹಾಯಕ ಅದಾರ ಅಂತ ಅನಿಸ್ತದ ನಮಗೂ ಕೂಡ. ಹಂಗ ಅಸಹಾಯಕರಾಗ್ಬೇಡ್ರಿ, ನಾವು ಶಾಂತಿಯನ್ನ ಕಾಪಾಡ್ತೀವಿ, ನೀವು ಅವ್ರಿಗೆ ಬೇರೆಯವರಿಗೂ ಕೂಡ ಶಾಂತಿಯನ್ನ ಕಾಪಾಡಕ್ ಹೇಳ್ರಿ ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಂಡಿವಿ. 8 ಮಂದಿ ಅರೆಸ್ಟ್ ಮಾಡಿದಾರ, ಈ ಸೈಡ್ ಅಷ್ಟು ಮಂದಿ ಅರೆಸ್ಟ್ ಮಾಡುವಂತ ಟಾರ್ಗೆಟ್ ಇರ್ಬೋದು ಅನ್ಸುತ್ತೆ. ಅದಕ್ಕೆ ಅವ್ರು ತಪ್ಪು ಮಾಡಿದವ್ರಿಗೆ ಅರೆಸ್ಟ್ ಮಾಡ್ತಾರ. ಅದಕ್ಕೇನ ಸಂಖ್ಯೆ 8 ಅಂದ್ರೆ ಇಲ್ಲಿ 8 ಮಾಡ್ಬೇಕಂತ ಏನದ? ಅವರಿಗೆ ಜನಪ್ರತಿನಿಧಿಗಳು ಒತ್ತಡ ಇರ್ಬಹುದು, ಇರ್ಲಾರ್ದ ಹೆಂಗಾಗತ್ತಿದೆ ಎಲ್ಲ. ಶಾಂತಿ ಇದ್ದಂತದ್ದು ನಿನ್ನೆ ಇಮಿಡಿಯೇಟ್ಲಿ ಇದನ್ನ ಶಾಂತಿ ಕದಡ್ಬೇಕಾದ್ರ ಅವ್ರದ ಕುಮ್ಮಕ್ಕಿದು. ಸರ್, ಬಾಗಲಕೋಟೆ ಘಟನೆ ಆದ್ಮೇಲೆ ಕಲಬುರಗಿ ಎಲ್ಲ ಆಯ್ತು, ಸಿಡಂ ಆಯ್ತು, ಮತ್ತೆ ಕೊಡಗು ಈ ರೀತಿ ಅಂತ ಘಟನೆಗಳು ಬಾಗಲಕೋಟೆಯಲ್ಲಿ ಆದಿಂದಂತ ಅಲ್ಲ, ಎಲ್ಲಾ ಕಡೆ ಈ ವ್ಯವಸ್ಥೆ ಐತಿ. ಈ ಸರ್ಕಾರದ ಕುಮ್ಮಕ್ ಐತಿ, ಅದಕ್ಕೆ ಹಿಂಗಾಕತಿ. ಸುದ್ದಿ ತಿಳಿದ ತಕ್ಷಣ ನಾ ರಾತ್ರಿ ಇಲ್ಲೇ ಬಂದು ಎಲ್ಲರಿಗೂ ಮನವಿ ಮಾಡಿ ಅವರನ್ನ ಶಾಂತ ರೀತಿ ಶಾಂತಿಯನ್ನ ಕಾಪಾಡಿಕೊಂಡು ಹೋಗ್ಬೇಕು ಅಂತ ಹೇಳಿ ವಿನಂತಿ ಮಾಡಿದಾಗ ಎಲ್ಲರೂ ಸ್ಪಂದನೆ ಮಾಡಿ ಮಹಿಳೆಯರು ತಮ್ಮ ಮನೆಗೆ ಹೋದ್ರು, ಪುರುಷರು ಕೂಡ ತಮ್ಮ ಮನೆಗೆ ಹೋದ್ರು. ಆದ್ರೆ ಪೊಲೀಸರು ಇದನ್ನ ಏಕಾಏಕಿ ಈ ರೀತಿ ರಾತ್ರಿ ಘಟನೆ ಮಾಡಿದ್ದು ತಪ್ಪು. ಅದನ್ನ ನಾವು SP ಅವರಿಗೆ DSP ಅವ್ರ ಗಮನಕ್ಕೆ ತಂದಿದ್ದೀವಿ. ಅದನ್ನ ವಿಚಾರಣೆ ಮಾಡಿ ಸೂಕ್ತ ಕ್ರಮ ತಗೋತೀವಿ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ನನ್ನ ಒಂದು ವಿನಂತಿ, ನಾಳೆ ಹಿಂದೂ ಸಮಾಜ ಉತ್ಸವ ಇದೆ, ನಾಡ್ದು 4 ದಿನ ನಮ್ಮ ಬಾಗಲಕೋಟೆ ಹೋಳಿ ಹುಣ್ಣಿಮೆ ಇದೆ, ಹೋಳಿ ಇದೆ. ಅದಕ್ಕೆ ಎಲ್ಲರೂ ಕೂಡ ಪ್ರತಿಯೊಬ್ಬರ ಹಬ್ಬ, ಹಿಂದೂ ಹಬ್ಬನೂ ಬರ್ತಾವು, ಬೇರೆ ಹಬ್ಬನೂ ಬರ್ತಾವು. ಆದ್ರೆ ಮತ್ತೊಬ್ಬರ ಹಬ್ಬ ಬಂದಾಗನು ಕೂಡ ಇದರ ಪರಿಣಾಮ ಆಗ್ಲಾರ್ದಂಗ ಅವರು ಕೂಡ ಎಚ್ಚರದಿಂದ ಇರಬೇಕು. ಶಾಂತಿಯನ್ನ ಕಾಪಾಡಿಕೊಂಡು ಹೋಗೋ ಸಲುವಾಗಿ ಎಲ್ಲರೂ ಪ್ರಯತ್ನ ಮಾಡಬೇಕು.